ಸಂತೋಷರಾಗಿ ನೀವು 3 ವರಗಳನ್ನು ಕರುಣಿಸಿದ್ದೀಯೇ ನನಗೆ. ಹೇಳಿಕೋ ಮಗನೇ. ಧನ್ಯನಾದೆ. 3 ವರಗಳಲ್ಲಿ ಮೊದಲನೇ ವರವನ್ನು ನಾನೀಗ ಕೇಳುತ್ತಾ ಇದ್ದೇನೆ. ಏನು ಕೇಳು ತಂದೆ. ಬೇಕಾದ್ದನ್ನು ಕೇಳು. ಮಾನವರು ಸಂಘ ಜೀವಿಗಳು. ಮನೆ ಮಠ, ಅಣ್ಣ ತಂಗೀರು, ಸಂಸಾರ ಎನ್ನುವುದೆಲ್ಲವೂ ಇದ್ದರೆ ಆತನ ಜೀವನವು ಉತ್ತಮವಾಗಿ ಸಾಗುವುದಕ್ಕೆ ಸಾಧ್ಯ ಉಂಟು. ಈ ಕಾಲದಲ್ಲಿ ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ಇಲ್ಲ ತಂದೆಯವರೇ, ನೀವು ನನ್ನ ತಂದೆಯಾಗಿರುವವರು. ನನಗೆ ಅಣ್ಣಂದಿರೆಲ್ಲಿದ್ದಾರೆ? ಹಾಗಾಗಿ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ. ನನ್ನ ಈ ಆಶ್ರಮವನ್ನು ಬಿಟ್ಟು ತೆರಳುವಂತಹ ಕಾಲದಲ್ಲಿ ಅಣ್ಣಂದಿರು ನನ್ನ ಬಳಿಗೆ ಬಂದರು. ನಗು ನಗುತ್ತಾ ಆಶೀರ್ವದಿಸಿ ಗುರುಮಠಕ್ಕೆ ಕಳಿಸಿದವರಿದ್ದಾರೆ. ಆದರೆ ಈ ಕಾಲದಲ್ಲಿ ನನ್ನಲ್ಲಿ ಆಡುವುದಕ್ಕೂ ಯಾರು ಇಲ್ಲ, ಮಾತಾಡುವುದಕ್ಕೂ ಯಾರು ಇಲ್ಲ. ಆ ಕಾರಣದಿಂದಾಗಿ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ, ನನ್ನ ಅಣ್ಣಂದಿರನ್ನು ನನಗೆ ಕರುಣಿಸಿ. ಜೀವನ ಪೂರ್ತಿಯವರಲ್ಲಿ ಆಟ ಆಡ್ತಾ ಇರಬಹುದು ಅಂತ ಆಸೆ ನಿನಗೆ? ಅಲ್ಲ, ಬರುವಾಗಾದ್ರು ಮಾತಾಡುವುದಕ್ಕೊಂದು ಅಣ್ಣಂದಿರು ಬೇಕು. ಮಾತಾಡುವುದಕ್ಕೆ ನಾನು ಮತ್ತೆಂತದ್ದು ಮಾಡುವುದು? ಇದು ನಿಮ್ಮಲ್ಲಿ ಜನತನ ಪ್ರೀತಿ, ಅವರಲ್ಲಿ ಬಾತೃತ್ವದ ಪ್ರೀತಿ. ಮಗನೇ, ಯಾವುದಕ್ಕೂ ಪ್ರಯೋಜನ ಇಲ್ಲದ ಮಕ್ಕಳು ಈ ಭೂಮಿಗೆ ದಂಡ ಎನ್ನುವ ಕಾರಣಕ್ಕಾಗಿ ಅವರಿಗೆ ಶಾಪ ಕೊಟ್ಟು ಅವರನ್ನು ಕೊಂದಿದ್ದೇನೆ. ತಂದೆಯವರೇ, ಅವರು ಸತ್ತು ಹೋದ ಮೇಲೆ ಮತ್ತೆ ಯಾಕೆ ಅವರ ವಿಷಯ? ನೀವು ಈ ಹಿಂದೆ ಹೇಳಿದಂತಹ ಕಾರ್ಯವನ್ನೆಲ್ಲ ಅವರು ಮಾಡಿದವರು ತಾನೇ. ಈ ಕಾಲದಲ್ಲಿ ಒಂದು ತಪ್ಪನ್ನು ಮಾಡಿದ್ದಾರೆ. ಆದರೆ ಮಕ್ಕಳಾಗಿ ತಂದೆಯ ಮಾತನ್ನು ನೆರವೇರಿಸಬೇಕಾದ್ದು ಅವರ ಧರ್ಮ ಎನ್ನುವುದನ್ನು ಆಲೋಚನೆ ಮಾಡಲಿಲ್ಲಲ್ಲ ಅವರು. ಆದರೆ ನನಗೆ ಈ ಕಾಲದಲ್ಲಿ ನನಗೆ ಅಣ್ಣಂದಿರೇ ಬೇಕು. ಬೇಡ ಮಗನೇ, ನನಗೆ ಅವರೇ ಬೇಕು. ಹಠವೇ ನನ್ನದು ಹಠವೇ. ಅವರು ಮತ್ತೆ ಬದುಕಬೇಕು. ಅವರು ಮತ್ತೆ ಬದುಕಬೇಕು. ಏನು ಮಾಡೋಣ? ನಿನ್ನ ಹಠಕ್ಕೆ ಒಲಿದು ಅವರನ್ನು ನಾನು ಬದುಕಿಸ್ತೇನೆ. ಆದ್ರೆ ಬದುಕಿದ ಈ ಕಾಲದಲ್ಲಿ ನನಗೆ ಅವರ ಮುಖ ತೋರಿಸಕೂಡದು. ಅವರ ಮುಖವನ್ನು ನೋಡುವುದಕ್ಕೆ ನನಗೆ ಮನಸ್ಸಿಲ್ಲ. ಅವರು ಅಲ್ಲಿಂದಲೇ ಎದ್ದು ಹೋಗ್ಬೇಕು. ಸಂತೋಷರಾಗಿ ನೋಡಿದ್ದೀರಾ, ಅಣ್ಣಂದಿರು ಎದ್ದುಕೊಂಡು ಓಡಿ ಹೋಗುತ್ತಾ ಇದ್ದಾರೆ. ಅವರಿಗೆ ಬೇರೆ ಕೆಲಸ ಎಂತದ್ದು? ನಿಮ್ಮನ್ನು ನೋಡಿ ಹೆದರಿದ್ದಾರೆ. ಇರಲಿ, ಈಗ ನಾನು 2ನೇ ವರವನ್ನು ಕೇಳುತ್ತಾ ಇದ್ದೇನೆ. ಇದು ಅತ್ಯಮೂಲ್ಯವಾದಂತಹ ವರವಾಗಿದೆ. ಅಮೂಲ್ಯವಾದಂತಹ ವರ. ಅಮೂಲ್ಯ. ನೀವು ಅದನ್ನು ನನಗೆ ಕರುಣಿಸಲೇಬೇಕು. ಲೋಕದಲ್ಲಿ ಗುರುವೇ ಮೊದಲ ಗುರು ಯಾರು ಎಂದು ಪ್ರಶ್ನೆ ಮಾಡಿದರೆ ಅದು ತಾಯಿಯಂತೆ. ಈ ಮಧ್ಯ ಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಎಂದು ಕೇಳಿದರೆ ಅದೂ ತಾಯಿಯಂತೆ. ನನ್ನನ್ನು 9 ತಿಂಗಳು ಹೆತ್ತು ಸಾಕಿ ಸಲಹಿದಂತಹ ತಾಯಿಯ ನೆನಪು ನನಗೆ ಈ ಕಾಲದಲ್ಲಿ ಆಗುತ್ತಾ ಉಂಟು. ಅವರ ಪ್ರೀತಿ ಮಮತೆ ನನಗೆ ಬೇಕು ಬೇಕು ಎನ್ನುವ ಹಾಗೆ ಮನಸ್ಸಿಗೆ ಬಯಕೆ. ತಾಯಿಯ ಪ್ರೀತಿ ಬೇಕು ಅಂತಲ್ಲ, ಅದಕ್ಕೆ ನೀ ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ಒಂದು ಒಳ್ಳೆ ಚಂದದ ಹುಡುಗಿಯನ್ನು ನೋಡಿ ನಾನು ಮದುವೆ ಆಗ್ತೇನೆ. ನಾನು ಮದುವೆ ಆದ್ರೆ ನಾನು ಅಪ್ಪ, ಅವಳು ನಿನಗೆ ಅಮ್ಮನಾಗ್ತಾಳೆ. ಹೇಗೆ ಆಲೋಚನೆ ಹೇಗುಂಟು ನಂದು? ನಿಮ್ಮ ಈ ಒಣ ಮಾತುಗಳನ್ನು ನನ್ನಲ್ಲಿ ಬೇಡ. ಸರಿಯಾಗಿ ಹೇಳುತ್ತಾ ಇದ್ದೇನೆ. ಏನು? ನೀವು ಬೇರೆ ಮದುವೆಯಾದರೂ ಅವರು ಚಿಕ್ಕಮ್ಮ ಆಗುತ್ತಾರೆ ಅಥವಾ ಮಲತಾಯಿ ಆಗುತ್ತಾರೆ. ನನ್ನ ತಾಯಿ ಆಗುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ತಾಯಿಯ ಪ್ರೀತಿಯನ್ನು ಕೊಡ್ತಾಳೆ ಅವರು ನನಗೆ ಕೊಡುವುದಕ್ಕೆ ಸಾಧ್ಯವಿಲ್ಲ. ನನಗೆ ನನ್ನ ತಾಯಿಯ ಪ್ರೀತಿಯೇ ಬೇಕು. ಹಾಗಾಗಿ ಕೇಳುತ್ತಾ ಇದ್ದೇನೆ, ನೀವು ನನ್ನ ತಾಯಿಗೆ ಜೀವದಾನವನ್ನು ನೀಡಬೇಕು. ಆಗುವುದಿಲ್ಲ ಮಗನೇ, ಇದು ನಿಮ್ಮ 2ನೇ ವರ. ಆಗುವುದಿಲ್ಲ ಮಗನೇ. ತಾಯಿ ಯಾಕಾಗುವುದಿಲ್ಲ ಕೇಳು. ಯಾಕೆ? ನನಗೆ ಅನುಕೂಲೆಯಾಗಿ ಅವಳು ವರ್ತಿಸಲಿಲ್ಲ. ಅನುಕೂಲೆಯಾಗಿ ವರ್ತಿಸಿದಂತಹ ಸತಿ, ಪತಿವ್ರತ ಧರ್ಮಕ್ಕೆ ಅನುಚಿತವಾಗಿ ನಡ್ಕೊಂಡ ಸತಿ ನನಗೆ ಬೇಡ ಎನ್ನುವ ತೀರ್ಮಾನಕ್ಕೆ ಬಂದೆ. ಅವಳ ಕಂಠ ಕತ್ತರಿಸುವುದಕ್ಕೆ ನಾ ಆಜ್ಞಾಪಿಸಿದವ. ಹಾಗಾಗಿ ಪತಿಗೆ ಸಹಧರ್ಮಿಣಿಯಾಗಿ ಬದುಕದಂತಹ ಇವಳು ನನ್ನೊಂದಿಗೆ ಸಂಸಾರ ಮಾಡುವುದಕ್ಕೆ ಯೋಗ್ಯಳಲ್ಲ. ಆ ಕಾರಣದಿಂದ ಹೇಳ್ತಾ ಇದ್ದೇನೆ, ಹಠ ಮಾಡಬೇಡ, ಅವಳನ್ನು ನಾ ಬದುಕಿಸಲಾರೆ. ತಂದೆಯವರೇ, ಏನು ಇದು ನಾನು ಕೊನೆಯ ಬಾರಿ ಹೇಳುತ್ತಾ ಇದ್ದೇನೆ. ಏನು? ನನಗೆ ನೀವು 2ನೇ ವರ ಕೊಡುವುದು ಹೌದೇ ಆದಲ್ಲಿ ನನ್ನ ತಾಯಿಯೇ ನನಗೆ ಬೇಕು. ಆಗುವುದಿಲ್ಲ ಅಂತ ಆಡಿದ ಮೇಲೆ ಹಠ ಮಾಡಬಾರ್ದು. ಮಕ್ಕಳಿಗೆ ಹಠ ಒಳ್ಳೆಯದಲ್ಲ, ಗೊತ್ತಾ ನಿನ್ಗ? ತಂದೆಯವರೇ, ಏನು ಕೈಯಲ್ಲೇನಿದೆ? ಪರಶು. ಅಮ್ಮನ ತಲೆಯನ್ನು ಕತ್ತರಿಸಿದವನಿಗೆ ತಂದೆಯ ತಲೆಯನ್ನು ಕತ್ತರಿಸುವುದಕ್ಕೆ ಹೆಚ್ಚು ಸಮಯ ಬೇಡ, ಎಚ್ಚರವಿರಲಿ. ಅಂದ್ರೆ ತೀರ್ಮಾನಕ್ಕೆ ಬಂದಾಗಿದೆ, ನನ್ನ ತಲೆಯನ್ನು ಕತ್ತರಿಸುವುದು. ಮಾತಿಗೆ ತಪ್ಪಿದ್ರೆ ಅದೇ ಗತಿ. ಆಗ್ಲಿ, ನನಗಾಗಿ ಅಲ್ಲ ನಿನಗಾಗಿ ಅವಳನ್ನು ಬದುಕಿಸ್ತೇನೆ. ಮೊದಲಾಗಿ ನಿಮಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಏನೆಲ್ಲ ನಡೆಯುವುದು ನಿಮಗೆ ತಿಳಿಯುತ್ತಾ ಅಮ್ಮ? ನಿಮ್ಮ ಕತ್ತಿಗೆ ನಾನು
ಈ ಪರಶನ್ನು ತಂದದ್ದು ಮಾತ್ರ ನಿಮಗೆ ಗೊತ್ತು. ಸತ್ಯ. ಆಮೇಲೆ ನಡೆದ ವಿಚಾರ ನಿಮಗೆ ಏನೂ ತಿಳಿದಿಲ್ಲ. ನಿಮ್ಮ ಮಗ ನಾನು ಹೇಳುತ್ತೇನೆ, ತಂದೆಯ ಮಾತಿನಂತೆ ನಿಮ್ಮ ತಲೆಯನ್ನು ಕತ್ತರಿಸಿದ್ದೇನೋ ನಿಜ. ಆ ಬಳಿಕ ನಾ ಎಸಗಿದ ಕಾರ್ಯದಿಂದ ಸಂತೋಷರಾದಂತಹ ನನ್ನ ತಂದೆಯವರು ನನಗೆ 3 ವರಗಳನ್ನು ಕರುಣಿಸಿದರಮ್ಮ. 3 ವರ? ಹೌದಮ್ಮ. ಮೊದಲನೆಯ ವರವಾಗಿ ನನ್ನ ಅಣ್ಣಂದಿರನ್ನು ಬದುಕಿಸಿ ಎನ್ನುವ ಹಾಗೆ ಕೋರಿಕೊಂಡೆ. ಒಳ್ಳೆದಾಯ್ತು. ಅವರು ಬದುಕಿ ಅತ್ತ ನೋಡಿಯಂತೆ ಆಟವಾಡುತ್ತಾ ಇದ್ದಾರೆ. ಸತ್ಯ. ಇನ್ನು 2ನೆಯ ವರವಾಗಿ ನಿಮ್ಮನ್ನು ಬದುಕಿಸಬೇಕು ಎನ್ನುವ ಹಾಗೆ ಕೇಳಿಕೊಂಡಿದ್ದೇನೆ ತಾಯಿ. ಆದರೆ ಈ 3ನೇ ವರವನ್ನು ಯಾವುದು ಕೇಳುದು ಎನ್ನುವ ಹಾಗೆ ನನಗೆ ಗೋಚರವಾಗುತ್ತಾ ಇಲ್ಲ. ನೀವೇ ಹೇಳಬೇಕು ಜನ. ಮಗನೇ, ನನ್ನ ಶಿರವನ್ನು ಛೇದಿಸಿದ್ದೀಯೇ ಎಂದ ಮಾತ್ರಕ್ಕೆ ನಿನ್ನಲ್ಲಿ ಬೇಸರ ಇಲ್ಲ ಕಂದ. ತಂದೆ ತಾಯಿಯ ಮಾತನ್ನು ಈಡೇರಿಸಬೇಕಾದ ಮಕ್ಕಳಾದಂತಹ ನಿನ್ನ ಕರ್ತವ್ಯ. ನಿನ್ನ ಕರ್ತವ್ಯವನ್ನು ನೀನು ನಿಭಾಯಿಸಿದ್ದೀಯ. ಆದರೆ 3ನೇ ವರ ಹೇಗೆ ನಾನು ಕೇಳಬೇಕೆನ್ನುವುದಾಗಿ ಕೇಳುತ್ತಾ ಇದ್ದೀಯ. ಹೆತ್ತ ತಾಯಿಯ ಶಿರವನ್ನೇ ಕತ್ತರಿಸಿದ್ದೀಯ. ಸ್ತ್ರೀ ಹತ್ಯೆ ಬಾತಕ, ಮಾತೃ ಹತ್ಯೆಯ ದೋಷ ಬರಬಾರದು ಎನ್ನುವುದಾಗಿ ಕೇಳಿಕೋಗ. ನಿನ್ನ ಮಾತಿನಂತೆ ಆಗಲಿ ತಂದೆಯವರೇ. ಮಗನೇ, ನನ್ನ 2 ವರಗಳನ್ನು ನೀವು ಪೂರ್ಣಗೊಳಿಸಿದ್ದೀರ. ಹೌದು. ಈಗ 3ನೇ ವರವನ್ನು ಕೇಳುತ್ತೇನೆ. ಏನು ಬೇಕು ಕೇಳು. ಮಾತೃ ಹತ್ಯೆ ದೋಷ ನನಗೆ ಬಾಧಿಸದ ಹಾಗೆ ನೀವು ಕರುಣಿಸಬೇಕು. ಪಾಪ ಸಂಖ್ಯೆ ನಿನ್ನ ಚಿತ್ತವನ್ನು ಆವರಿಸಿದೆ. ನಿಜ. ಮಾತೃಹತ್ಯಾ ದೋಷ ಬಾರದ ಹಾಗೆ ನಾನು ನಿನ್ನನ್ನು ಹರಸಬೇಕು. ನಿಜ. ಆಗಲಿ ಮಗನ. ಸ್ತ್ರೀ ಹತ್ಯೆ, ಮಾತೃಹತ್ಯಾ ದೋಷ ನಿನ್ನನ್ನು ಬಾಧಿಸಲೇ ಕೂಡದು. ಇದೋ ನಿನ್ನನ್ನು ಹರಸಿದ್ದೆ. ಧನ್ಯನಾದೆ ಜನಕ. ಮಗನೇ, ನಿಮ್ಮ ಎತ್ತರದ ಕಡೆಗೆ ಓಡೋಡಿ ಬಂದವ ನಾನು. ಉತ್ತರವಾಗಿ. ಹೌದು. ಆದರೆ ಈಗ ಪರಶುವಿದ್ಯೆಯನ್ನು ಅರ್ಧದಲ್ಲಿ ನಿಲ್ಲಿಸಿ ಬಂದವ. ಹಾಗಾಗಬಾರದು. ಯಾವುದೇ ವಿದ್ಯೆ ಅರ್ಧದಲ್ಲಿ ನಿಲ್ಲಬಾರದು, ಪೂರ್ಣ ಆಗಬೇಕು. ನಿಮ್ಮ ಅನುಗ್ರಹ ಇದ್ದೆ ಖಂಡಿತವಾಗಿಯೂ ಪೂರ್ಣಗೊಳಿಸುತ್ತೇನೆ. ಆ ಕಾರಣಕ್ಕೆ ಬೇಕಾಗಿ ಕೈಲಾಸದತ್ತ ಪರಶುವಿದ್ಯೆಯನ್ನು ಕಲಿಯುವುದಕ್ಕೆ ಹೋಗಿ ಬರುತ್ತೇನೆ. ಹೋಗಿ ಬಾ ಮಗನಿಗೆ ಶುಭವಾಗಲಿ. ಅಮ್ಮ, ಕೈಲಾಸಕ್ಕೆ ಹೋಗಿ ಬರುತ್ತೇನೆ. ಶುಭವಾಗಲಿ. ಅಲ್ಲ, ಇದನ್ನು ಯಾರಾದ್ರೂ ಮನೆ ಅಂತ ಹೇಳಿ ಇಲ್ಲಿ ಉಂಟಷ್ಟು ಕಸ, ಒಂದು ಹೆಣ್ಣು ಮಕ್ಕಳಿದ್ದ ಮನೆ ಅಂತ ಯಾರಾದ್ರೂ ಹೇಳ್ಯಾರ ಈ ಆಶ್ರಮವನ್ನು? ಅದು ರೇಣುಕೆ ಇರುತ್ತಾ? ಇಲ್ಲಿ ಇಷ್ಟೊಂದು ಕಸವ? ರೇಣುಕ ಸತ್ತಿದ್ದಾಳೆ. ಅದಿದ್ಯಾರು? ನಾನು ಭಾರ್ಗವನ ತಾಯಿ. ಭಾರ್ಗವನ ತಾಯಿ ಹಿಂದೆ. ಭಾರ್ಗವನ ತಾಯಿ ಹೌದು. ಹಾಗೆಂದು ಜಮದಗ್ನಿಯ ಪತ್ನಿ ಎನ್ನುವುದನ್ನು ಮರೆತೆಯ? ಯಾವಾಗಲೇ ಹೋಯ್ತು. ಎಂದದ್ದು ಹೋದದ್ದು? ನೀನು ನೀನು ಇದು ನೋಡು, ಅಲ್ಲಿ ಕಸ ಬಿದ್ದಿದೆ, ಅದನ್ನು ಹೆಕ್ಕು. ಬೇರೆ ಮದುವೆ ಆಗಿ ಬೇಕಾದ್ರೆ ಬೇರೆ ಮದುವೆ ಆಗಿ. ಯಾರು? ನೀವೇ. ಹಾಗೊಂದು ಉಂಟೆ? ಏನು? ಅದನ್ನು ಕನಸಿನಿಂದಾದ್ರೂ ಕಲ್ಪಿಸುವುದಕ್ಕೆ ಸಾಧ್ಯವೇ? ಮದುವೆ ಹೆಂಡತಿ ಬೇಡ ಅಂತ ಆದ್ರೆ ಕೊಲ್ಲಿಸುವುದು, ಮತ್ತೆ ಬದುಕಿಸುವುದು. ಯಾವ ಹೆಣ್ಣು ಮಕ್ಕಳನ್ನಾದ್ರೂ ಕಣ್ಣೆತ್ತಿಯೂ ನೋಡದವ ನಾನು. ಎಲ್ಲಾ ಪ್ರಪಂಚದ ಹೆಣ್ಣು ಮಕ್ಕಳು ನನಗೆ ತಾಯಿ ಸಮಾನರು ಅಂತ ಕಂಡವ ನಾನು. ನಿನ್ನನ್ನೊಂದು ಬಿಟ್ಟು ಯಾಕೆ ಹಠ? ಹಠ ನಿನಗೆ ಒಳ್ಳೇದಲ್ಲ. ಎಷ್ಟು ಚಂದ ಇದ್ದೀನಿ, ಹಠ ಮಾಡಿದ್ರೆ ಕಾಣ್ತೀವಿ ಗೊತ್ತುಂಟ ನೀನು. ಕಾಣುವುದಕ್ಕೆ ನನಗೆ ಇಷ್ಟ ಇಲ್ಲ. ಇಷ್ಟೆಲ್ಲ ಆದದ್ದು ಯಾವ ಕಾರಣದಿಂದ? ಯಾವ ಕಾರಣದಿಂದ? ನಿಮ್ಮ ಕೋಪದಿಂದ ಆದದ್ದು. ಮತ್ತೆ ಈಗ ನಾನು ಕೋಪಿಸಿದ್ದೇನೆ ಎನ್ನುವ ಕಾರಣಕ್ಕಾಗಿ ನೀನು ನನ್ನ ಹತ್ರ ಬರುವುದಕ್ಕೆ ನಿನ್ನೆ ಮುಂದೆ ನೋಡ್ತೀಯಲ್ಲ. ನೀವು ಯಾವಾಗ ಕೋಪ ಬಿಡ್ತೀರಿ ಆಗ ನನ್ನ ಹತ್ತಿರ ಬರ್ತೇನೆ. ನೀನಿರುವಾಗ ಇನ್ನು ನಾ ಕೋಪ ಮಾಡಲುಂಟೆ? ಈ ಹಿಂದೆ ಆದ ಘಟನೆಗಳು ಅದೊಂದು ಕಹಿ ಘಟನೆಗಳು ಎನ್ನುವ ಹಾಗೆ ಮರೆತು ಬಿಡು. ನೀನು ಸತ್ತು ಬದುಕಿದವಳು, ಅಂದ್ರೆ ಪುನರ್ಜನ್ಮವನ್ನು ಪಡೆದವಳು. ನೀನು ಪರಮ ಪತಿವ್ರತೆ ಎನ್ನುವುದನ್ನು ನಾನೇನೂ ತಿಳಿಯದವನಲ್ಲ. ನೀ ಹಾಗೆಲ್ಲ ನೀನು ಆಲೋಚನೆ ಮಾಡಬೇಡ. ನನ್ನ ಕೋಪ ಇನ್ನು ನಿನ್ನ ಮೇಲೆ ಇಲ್ಲವೇ ಇಲ್ಲ. ಸತ್ಯವಾಗ್ಲು ಮತ್ತೆ 100 ಮಾತಿಗೆ ಕೋಪ ಬಿಟ್ಟಿರಲ್ಲ, 1000 ಮಾತಿಗೂ ನನ್ನ ಕೋಪ ಇಲ್ಲ ನಿನ್ನಲ್ಲಿ. ಸತ್ಯ ಮತ್ತೆ ನಿನ್ನಲ್ಲಿ ನಿಜ. ನೀನು ಪಾಪ ನಾನು ಬೇಡ ಬೇಡ ಹೋಗಿ ಹೋಗಿ ಗಂಡು ಮಕ್ಕಳು ನನ್ಬಾರ್ದು. ಮತ್ತೆ ಈಗ ಕೋಪ ಅಂತದಲ್ವ ನಿಮಗೆ? ಮತ್ತೆ ನೀನು ಗಡ್ಡಕ್ಕೆ ಕೈ ಹಾಕಿದಾಗ ನನಗೆ ನೋವಾಗುವುದಿಲ್ಲವೇ? ಕೋಪ ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ ಎಲ್ಲ ಕೋಪವನ್ನು ಬಿಡಬೇಕು, ಇಲ್ಲದ್ರೆ ನಾನು ಆಗುದಿಲ್ಲ. ಹಾಗಿದ್ರೆ ನಾನು ಕೋಪವನ್ನು ಬಿಡಬೇಕು. ಜೀವನ ಪರ್ಯಂತ ಕೋಪವನ್ನೇ ತ್ಯಜಿಸಬೇಕು ಅಂತ ಆಡ್ತಾ ಇದ್ದೆ. ಹೌದು ರೇಣುಕಾ, ನಿಮ್ಮ ಕೋಪದಿಂದ ಇಷ್ಟು ಅನಾಹುತ. ಈ ಕೋಪದಿಂದಲೇ ಇಂತಹ ಒಂದು ಘಟನೆ ಘಟಿಸಿದ ಮೇಲೆ ಇನ್ನು ಕೋಪವನ್ನಿಟ್ಟು ನಾ ಮಾಡುವುದಾದರೂ ಏನು? ನನಗೆ ಬೇಕಾದದ್ದು ರೇಣುಕಿ ಆಗಲಿ. ಇದು ಈ ಕ್ಷಣವೇ ಜಮದಗ್ನಿ ಕೋಪವನ್ನು ಬಿಟ್ಟಿದ್ದಾನೆ. ಬಿಟ್ರೆ ಹಾಳಾಗಿ ಹೋಗ್ತೀನಿ. ಕೋಪ ಬಿಟ್ರೆ ಹಾಳಾಗುವುದಕ್ಕುಂಟು. ಒಳ್ಳೆದ
ಹೌದಲ್ವಾ? ಮತ್ತೆ ಹೌದು. ಹೋಗ್ಲಿ ಹೋಗ್ಲಿ. ರೇಣುಕ ತುಸು ಹೊತ್ತು ಒಳಗೆ ಸರಸ ಸಲ್ಲಾಪದಲ್ಲಿ ಕಾಲವನ್ನು ಕಳೆಯೋಣ. ಆದೀತು. ಈಗ